ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದ. ಸೊ ನಮ್ಮ ಮನೆಯ ಅಡುಗೆ ಮನೆಯೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಎಣ್ಗಾಯಿನ ಎಣ್ಣೆ ಇಲ್ಲದೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಫಸ್ಟ್ ಇಲ್ಲಿ ಹೀರೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ಏನು ನಾರು ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಧ್ಯದಲ್ಲಿ 4 ಭಾಗವಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ನಾನು ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ. ಸೊ ಈ ಥರ ನಾವು ಎಣ್ಣೆ ಇಲ್ಲದೆ ಮಾಡಿದರೂ ಕೂಡ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ. ಆ್ಯಕ್ಚುಲಿ ಈ ರೆಸಿಪಿ ನಾನು ಮಾಡೋದು ನನ್ನ ಫ್ರೆಂಡಿಗೆ ತುಂಬಾ ಇಷ್ಟ. ಅವಳು ನನ್ನ ಹತ್ರ ಯಾವಾಗಲೂ ಕೇಳ್ತಾ ಇರ್ತಾಳೆ, ಎಲ್ಲ ನಾನು ಮನೆಗೆ ಬರ್ತೀನಿ, ನನಗೆ ಇವತ್ತು ಮಾಡಿಕೊಡ್ತೀಯ ನೀನು ಅಂತ ಹೇಳಿ. ಸೊ ಸೂಪರ್ ಡೂಪರ್ ಆಗಿರುತ್ತೆ. ಸೊ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, 4 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಸೊ 4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಕಟ್ ಮಾಡಿರುವಂಥ ಟೊಮ್ಯಾಟೋನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಅಳತೆನ ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ನೀವು ವೇರಿ ಮಾಡಿ, ಆಯಿತಾ. ಸೊ ನಾನಿಲ್ಲಿ ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕೂಡ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರ ಅನ್ನೋದ್ರ ಮೇಲೆ ನೀವು ಇಲ್ಲಿ ವೇರಿ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಜೊತೆಗೆ ಈರುಳ್ಳಿ ಕೂಡ ನಾನಿಲ್ಲಿ ರುಬ್ಬಕ್ಕೆ ಹಾಕ್ಕೊತೀನಿ. ಸೊ ನೀವು ಉತ್ತರ ಕರ್ನಾಟಕದ ಮಸಾಲೆ ಖಾರ ಇಲ್ಲ ಅಪ್ಪ ನಿಮ್ಮ ಹತ್ರ ಅಂತ ಅಂದರೆ ನೀವೇನು ಮಾಡಿ, ಚಕ್ಕೆ, ಲವಂಗ, ಧನಿಯಾ ಮತ್ತು ಅಚ್ಚ ಖಾರದ ಪುಡಿ ಇದನ್ನೆಲ್ಲನೂ ನೀವು ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಆ ರೆಡಿ ಮಾಡ್ಕೊಂಡಿರೋ ಮಿಶ್ರಣಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸಿದ್ರೆ ಸೊ ಮಸಾಲೆ ಖಾರ ಟೇಸ್ಟ್ ಬರುತ್ತೆ. ಇಲ್ಲ ಸಪ್ರೇಟಾಗಿ ಹಾಕ್ಕೊಂಡ್ರು ಓಕೆ. ಸೊ ಖಾರಕ್ಕೆ ತಕ್ಕ ಹಾಗೆ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಖಾರಕ್ಕೆ ತಕ್ಕ ಹಾಗೆ ಮಸಾಲೆ ಖಾರನ ಕೂಡ ವೇರಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾನಿಲ್ಲಿ ಕಡಲೆ ಬೀಜ ಯೂಸ್ ಮಾಡ್ತೀನಿ, ಮೇನ್ ಕಡಲೆ ಬೀಜನೇ ಇದಕ್ಕೆ. ಸೊ ಇದನ್ನು ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ನುಣ್ಣಗಂದರೆ ಫುಲ್ ಫೈನ್ ಪೇಸ್ಟ್ ಆಗಬೇಕದು. ಸೊ ಈ ರುಬ್ಬಿರೋ ಮಿಶ್ರಣನ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿಗೆ ನಾನು ಇಲ್ಲಿ ತುಂಬಿ 15 ನಿಮಿಷ ಅದನ್ನು ಊರಕ್ಕೆ ಬಿಡ್ತಾಯಿದ್ದೀನಿ. ಓಕೆ, ಚೆನ್ನಾಗಿ ಅದು ಹೀರ್ಕೋಬೇಕು ಮಸಾಲೆನ. ಅಲ್ಲಿವರೆಗೂ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿನ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆ ಐಟಮ್ಸ್ಗಳನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಇಲ್ಲದೇ ಇದ್ದರೂ ಕೂಡ ನೀವು ಎಣ್ಣೆಗಾಯಿ ಟೇಸ್ಟ್ ಬರುವಂಥದ್ದನ್ನೇ ಬದನೆಕಾಯಿ ಆಗಿರ್ಬೋದು ಅಥವಾ ಹೀರೆಕಾಯಿನ ಕೂಡ ನೀವು ಮಾಡ್ಬೋದು. ಸೊ ಟೇಸ್ಟಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಲ್ಲ. ಸೊ ಆರಾಮಾಗಿ ಸಖತ್ತು ಟೇಸ್ಟಿಯಾಗಿರುತ್ತೆ ಇದು ಕೂಡ. ಸೊ ಇದು ನೀವು ಬಿಸಿ ಅನ್ನಕ್ಕೆ ಅಥವಾ ಚಪಾತಿ, ರೊಟ್ಟಿ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ದೋಸೆಗಂತೂ ಸಖತ್ತು ಕಾಂಬಿನೇಷನ್ ಆಗಿರುತ್ತೆ. ಸೊ ಇಲ್ಲೆಲ್ಲ ಮಸಾಲೆ ಐಟಮ್ಗಳು ಚಟಪಟ ಅಂದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆ ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇರೋದು. ಸೊ ಸ್ವಲ್ಪ ಈರುಳ್ಳಿನ ಬಾಡಿಸ್ಕೊಂಡ್ಬಿಟ್ಟು ಅದಕ್ಕೆ ನೀರು ಬೇಕು ಅನ್ನಿಸ್ದಾಗ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಬ್ಬಿಯಸ್ಲಿ ಟೊಮ್ಯಾಟೊ ನೀರು ಬಿಟ್ಟೇ ಬಿಡುತ್ತೆ. ಸೊ ನೀರನ್ನ ಆ್ಯಡ್ ಮಾಡದೇ ನಾನಿಲ್ಲಿ ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇರೋದು. ಸೊ ಟೊಮ್ಯಾಟೊ ಕೂಡ ಸಾಫ್ಟ್ ಆಗಬೇಕು. ಸೊ ಟೊಮ್ಯಾಟೊ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ಅದು. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೇಂಜಿಗೆ ಅದು ಸಾಫ್ಟ್ ಆಗಬೇಕಂತ. ಈ ರೇಂಜಿಗೆ ಅದು ಸಾಫ್ಟ್ ಆದಮೇಲೆ ನಾವೇನು ಆಲ್ರೆಡಿ ತುಂಬಿ ಇಟ್ಕೊಂಡಿರುವಂಥ ಹೀರೆಕಾಯಿ ಇರುತ್ತಲ್ಲ ಅದನ್ನು ಇಲ್ಲಿ ಇಟ್ಬಿಡಬೇಕು. ಸೊ ನೋಡಿ, ಒಂದೊಂದಾಗಿ ನಾನು ಪ್ರತಿಯೊಂದೂ ಈರುಳ್ಳಿ ಮತ್ತು ಟೊಮ್ಯಾಟೊ ಮಿಶ್ರಣ ಏನಿದೆ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಯಾಕಂದರೆ ಇದು ಹೊತ್ತಬಾರ್ದಲ್ವ, ಎಣ್ಣೆ ಇಲ್ಲದೆ ಮಾಡ್ತಾ ಇರೋದು, ಇದೇ ಟ್ರಿಕ್ ಇದಕ್ಕೆ. ಸೊ ಈರುಳ್ಳಿ ಇಲ್ಲ ಅಂದರೆ ಸ್ವಲ್ಪ ಅದನ್ನ ಸೈಡಿಗೆ ಹಾಕ್ಕೊಂಡು ಅದ್ರ ಮೇಲೇ ನೀವು ಇಡಬೇಕು. ಡೈರೆಕ್ಟ್ ಪಾತ್ರೆ ಮೇಲೆ ಇಡಬಾರ್ದು, ಹೊತ್ತೋಗ್ಬಿಡುತ್ತೆ. ಓಕೆನಾ. ಸೊ ಈರುಳ್ಳಿ ಮತ್ತು ಟೊಮ್ಯಾಟೊ ಇನ್ನೂ ಸ್ವಲ್ಪ ನೀರಿದೆ ಅಂದಾಗ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕು, ಫುಲ್ ಬೆಂದಿರಬಾರ್ದು. ಸೊ ಈ ಥರ ಆ್ಯಡ್ ಮಾಡ್ಕೊಂಬಿಟ್ಟು ಮುಚ್ಚಿಟ್ಬಿಡಿ. ಒಂದು 5 ನಿಮಿಷ ಮುಚ್ಚಿಡಿ. ಅದು ಚೆನ್ನಾಗಿ ಹಬೆಯಲ್ಲಿ ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊದೇನು ನೀರಿನಂಶ ಇರುತ್ತಲ್ಲ ಅಷ್ಟರಲ್ಲೇ, ಮತ್ತು ಹೀರೆಕಾಯಿಗೂ ಸ್ವಲ್ಪ ನೀರಿನಂಶ ಇರುತ್ತೆ. ಸೊ ಅಷ್ಟರಲ್ಲೇ ಬೇಯ್ಕೊಳ್ಳುತ್ತೆ. ನೋಡಿ, ಈ ಥರ ಫುಲ್ ಬೆಂದು ಸಾಫ್ಟ್ ಆಗುತ್ತೆ. ಸಾಫ್ಟ್ ಅಂದರೆ ಒಂದು 25% ಹೀರೆಕಾಯಿ ಸಾಫ್ಟ್ ಆಗುತ್ತೆ. ಮತ್ತು ಅದೇನು ಒಳಗಡೆ ಸ್ಟಫ್ಡ್ ಮಾಡಿರೋಂಥ ಮಿಶ್ರಣ ಇರುತ್ತಲ್ಲ ಹಸಿ ವಾಸನೆ ಕೂಡ ಹೋಗುತ್ತೆ. ನೋಡಿ ಈ ಥರ. ಸೊ ಸ್ವಲ್ಪ ಅಂದರೆ 25% ಬೆಂದಿದ್ರೆ ಸಾಕು, ಸಖತ್ತಾಗಿರುತ್ತೆ ಇದು. ಸೊ ಇನ್ನು ಹೀರೆಕಾಯಿ ನಮ್ಮ ದೇಹಕ್ಕೆ ಏನೇನು ಬೆನಿಫಿಟ್ಸ್ನ ಕೊಡುತ್ತೆ ಅಂತ ನಾವು ನೋಡಿದಾಗ, ಫಸ್ಟ್ ಇದು ಫೈಬರ್ ರಿಚ್ ಇದೆ, ವಾಟರ್ ಕಂಟೆಂಟ್ ಇರುತ್ತೆ, ಲೋ ಕ್ಯಾಲರೀಸ್ ಇರುತ್ತೆ, ನಮ್ಮ ಬೋಲ್ ಇದಕ್ಕಾಗಿರ್ಬೋದು, ಡಿಟಾಕ್ಸಿಫಿಕೇಷನ್ಗಾಗಿರ್ಬೋದು ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಸೊ ಈ ಥರ ಅನೇಕ ಬೆನಿಫಿಟ್ಸ್ಗಳಿದೆ. ಸೊ ಇಲ್ಲಿ ನೋಡಿ, ನಾನು ಅದೇನು ರುಬ್ಬಿಟ್ಕೊಂಡಿದ್ನಲ್ಲ ಅದು ಉಳಿದಿತ್ತು ಮಿಶ್ರಣ, ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ ಮಿಶ್ರಣ ನೀವು ಆ್ಯಡ್ ಮಾಡಿ
ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಮಿಕ್ಸಿಯಿಂದ ಕೂಡ ಹಾಕ್ಕೊತೀನಿ. ಸೊ ನೋಡಿ ಆ್ಯಡ್ ಮಾಡಿಬಿಟ್ಟು ಜಾಸ್ತಿ ಕಲಸಲ್ಲ, ಅಂದರೆ ಒಡೆದೋಗ್ಬಿಡುತ್ತೆ ಹೀರೆಕಾಯಿ. ಸೊ ಅದಕ್ಕೆ ಜಾಸ್ತಿ ಕಲಿಸ್ದೆ ಸ್ವಲ್ಪನೇ ಅದನ್ನು ಕೈಯಿಂದ ಅಳ್ಳಾಡಿಸ್ತಾ ಇದ್ದೀನಿ. ಸೊ ಒಂಚೂರು ಅಳ್ಳಾಡಿಸಿದ್ರೆ ಸಾಕು ನೀವು. ಸೊ ಅಳ್ಳಾಡಿಸ್ಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ನೀರಿನ ಅಂಶ ಬೇಕು, ಈ ಗ್ರೇವಿ ನೀವು ಯಾವ ಥರ ಮಾಡ್ತಾ ಇದ್ದೀರಾ, ಎಷ್ಟು ನೀರಿನ ಕನ್ಸಿಸ್ಟೆನ್ಸಿ ನಿಮಗೆ ಬೇಕೋ ಆ ನೀರಿನ ಕನ್ಸಿಸ್ಟೆನ್ಸಿನ ನೀವು ಆ್ಯಡ್ ಮಾಡ್ಕೋಬೇಕು. ಒಂದೇನಂದರೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ನಮ್ಮ ಗಟ್ಟನ್ನು ಕ್ಲೀನ್ ಮಾಡುತ್ತೆ ಮತ್ತು ವೇಟ್ ಮ್ಯಾನೇಜ್ಮೆಂಟ್ಗಾಗಿರ್ಬೋದು ಅಥವಾ ಸ್ಕಿನ್ ಮತ್ತು ನಮ್ಮ ಐ ಹೆಲ್ತ್ಗೆ ಇದು ತುಂಬ ಇಂಪಾರ್ಟೆಂಟು. ಕೆಲವೊಂದು ಬೆನಿಫಿಟ್ಸ್ಗಳು ನಾವು ತಿನ್ನೋ ಆಹಾರದಲ್ಲೇ ಇರುತ್ತೆ, ಬಟ್ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ಸೊ ಗೊತ್ತಾದರೆ ನಾವು ಏನು ಮಾಡ್ತೀವಿ, ಚೆನ್ನಾಗಿ ಆಹಾರಗಳನ್ನ ತೊಗೊಂಡು ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೋದು ಅಲ್ವಾ. ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಈ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬರೀ ರೆಸಿಪಿ ಮಾಡೋದು ಹೇಳ್ತಾ ಇಲ್ಲ, ಯಾವ ಆಹಾರದಿಂದ ಯಾವ ರೀತಿ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ನಾನು ನಿಮಗಿಲ್ಲೇ ತಿಳಿಸ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮುಂದೆ ಪ್ರತಿದಿನ ಒಂದೊಂದು ರೆಸಿಪಿ ತೊಗೊಂಡು ಅದು ನಿಮಗೆ ಯಾವ ರೀತಿ ನಿಮ್ಮ ದೇಹದ ಮೇಲೆ ಬೆನಿಫಿಟ್ಸ್ನ ಕೊಡುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನಾವು ಮಾಡೋ ಅಡುಗೆಯಲ್ಲೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇದೆ, ಬಟ್ ಯಾವ ರೀತಿ ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ತೊಗೋಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿದ್ದರೆ ಸಾಕು ಅಲ್ವಾ. ಸೊ ನೋಡಿ, ಇವಾಗ ಇದು ನಾನು ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಇದನ್ನು ತೊಗೊಂಡು ಬಂದಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದರೆ ನೀವು ನೀರನ್ನ ಕಮ್ಮಿ ಹಾಕ್ಕೊಂಡು ಬೇಯಿಸ್ಕೋಬೋದು. ಸೊ ಇದಾದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮತ್ತೆ ಒಂದು 2-3 ನಿಮಿಷ ಮುಚ್ಚಿಡಿ. ಅದೆಲ್ಲ ಕೊತ್ತಂಬರಿ ಸೊಪ್ಪಿನ ಘಮ ಏನಿರುತ್ತೆ ಅದು ಇದರಲ್ಲಿ ಆ್ಯಡ್ ಆಗಲಿ, ಆವಾಗ ಇನ್ನೂ ಸಕ್ಕ ಟೇಸ್ಟ್ ಬರುತ್ತೆ. ಬೇಕಾದರೆ ನೀವು ಇಲ್ಲಿ ಹಸಿ ತೆಂಗಿನಕಾಯಿನೂ ಹಾಕ್ಕೋಬೋದು. ಅವಾಗ ಏನಾಗುತ್ತೆ, ನಿಮಗೆ ಎಣ್ಣೆ ಟೇಸ್ಟ್ ಕೊಡುತ್ತೆ. ಅದು ನಾವು ಎಣ್ಣೆ ಹಾಕಿ ಏನು ಅಡುಗೆ ಮಾಡಿರ್ತೀವಲ್ಲ ಆ ಟೇಸ್ಟ್ನ ಕೊಡುತ್ತೆ. ನೀವು ಹಸಿ ತೆಂಗಿನಕಾಯಿನ ಕೂಡ ಯೂಸ್ ಮಾಡ್ಕೋಬೋದು. ಅದೇ ಮೇನ್ ಇಂಗ್ರೀಡಿಯೆಂಟ್. ಎಣ್ಣೆ ಇಲ್ಲದೆ ನಾವು ಅಡುಗೆ ಮಾಡಿದಾಗ ಹಸಿ ತೆಂಗಿನಕಾಯಿನ ಲಾಸ್ಟಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಕಂಪ್ಲೀಟಾಗಿ ಅದರಲ್ಲಿರೋ ಎಣ್ಣೆ ಅಂಶನ ಬಿಟ್ಕೊಂಡ್ಬಿಟ್ಟು ನಮಗೆ ಪ್ರತಿಯೊಂದು ಅಡುಗೆಗೂ ಎಣ್ಣೆ ಹಾಕಿ ಮಾಡಿರುವಾಗ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟನ್ನೇ ನಮಗೆ ಇಲ್ಲಿ ಕೊಡುತ್ತೆ. ಸಕ್ಕ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಬೇಕಾದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ರಿಫೈನ್ಡ್ ಆಯಿಲ್ಗಳನ್ನ ಯೂಸ್ ಮಾಡೋಕ್ಕಿಂತ ಈ ಥರ ಆಯಿಲ್ ಇಲ್ಲದೇ ಇರೋ ಅಡುಗೆ ಮಾಡಿಕೊಂಡು ಬೇಡವಾಗಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ನನ್ನ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸ್ವಲ್ಪ ಬಿಸಿ ಎಲ್ಲ ಆರಿದ ಮೇಲೆ ನೋಡಿ, ಈ ಥರ ನಾನು ನನ್ನ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡೋದ್ರಲ್ಲೇ ಗೊತ್ತಾಗುತ್ತೆ, ಹಸಿ ತೆಂಗಿನಕಾಯಿ ಯೂಸ್ ಮಾಡಿರೋದ್ರಿಂದ ಎಣ್ಣೆ ಇಲ್ಲ ಅಂತ ಅನಿಸಲ್ಲ, ಅದೇ ಟೇಸ್ಟ್ ಬರುತ್ತೆ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.